ಇನ್ನು ಬಿಡದಿನಲ್ಲಿ ಅಧಿಕಾರಿಗಳ ಮೇಲೆ ರೈತರು ಮಾಡಿರುವಂಥ ಹಲ್ಲೆ, ಇದಕ್ಕೆ ಸಂಬಂಧಪಟ್ಟಂಗೆ ಈಗ FIR ದಾಖಲಾಗಿದೆ. ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ 2 ಪ್ರತ್ಯೇಕ FIRಗಳನ್ನು ದಾಖಲು ಮಾಡಲಾಗಿದೆ. ಮಂಡಲಹಳ್ಳಿಗೆ ಬಂದಿದ್ದರು ಸಮೀಕ್ಷೆಗೆ, ಬಂದಂಥ ಅಧಿಕಾರಿಗಳಿಗೆ ಕಲ್ಲು ಪೊರಕೆ ಇಂದ ಹಲ್ಲೆ ಮಾಡಲಾಗಿತ್ತು. ಈಗ ರೈತರ ಮೇಲೆ 2 FIRಗಳು ದಾಖಲಾಗಿದೆ. ಒಂದು ಸರ್ವೆ ಅಧಿಕಾರಿಗಳು ಕೊಟ್ಟಿರುವಂಥ ದೂರು, ಅಂದರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿದರು, ವಾಹನಗಳನ್ನು ಜಖಂ ಮಾಡಿದರು, ಇದೆಲ್ಲದೂ ಕೂಡ. ಈಗ ಪರ ವಿರೋಧದ ಜಟಾಪಟಿ ಮುಂದುವರೆದಿದೆ. ಯಾವುದೇ ಕಾರಣಕ್ಕೂ ನೀವು ಸರ್ವೆ ಮಾಡಬೇಡಿ ಅಂತ ಕೆಲವರು, ಸರ್ವೆ ಮಾಡಿ ಅಂತ ಕೆಲವರು, ಸರ್ವೆ ಮಾಡಲ್ಲ ಅಂತ ನೀವು ಬರ್ಕೊಡಿ ಅಂತ ಕೆಲವರು, ಹಿಂಬರ ಹಾಕೊಡಿ. ಮತ್ತೊಂದು ಕಡೆಗೆ ಸರ್ವೆ ಮಾಡಿ ನಮ್ಮ ಪರಿಹಾರ ಕೊಡಿ. ಇದು 27 ರೈತರಲ್ಲಿ 21 ರೈತರು ಸರ್ವೆ ಮಾಡಿ ಅಂತಾರಂತೆ. 6 ಮಂದಿ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರು ದಕ್ಷಿಣ SP ಮಾತಾಡಿದ್ದಾರೆ. R ಶ್ರೀನಿವಾಸ್ ಗೌಡರು, ನೀವೇನಾದರೂ ರಕ್ಷಣೆ ಕೇಳಿದ್ರೆ ನಾವು ನಿಮಗೆ ರಕ್ಷಣೆ ಕೊಡ್ತೀವಿ. DC ನಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ, ನೀವು ಅವ್ರಿಗೇನಾದರೂ ಒಂದು ಸೆಕ್ಯೂರಿಟಿ ಕೊಡಬೇಕು ಅಂತಂದರೆ ನಾವು ಸೆಕ್ಯೂರಿಟಿ ಕೊಡಲಿಕ್ಕೆ ತಯಾರಾಗಿದ್ದೀವಿ. ಇದು ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ಗೌಡ ಅವರು ಕೊಟ್ಟಿರುವಂಥ ಮಾಹಿತಿ. GBDA ವತಿಯಿಂದ JMC ಸರ್ವೆ ಆಗ್ತಿತ್ತು. ಆ ಸರ್ವೆಗೆ ಏನು ಲೋಕಲ್ ರೈತರುಗಳಿದ್ದಾರೆ ಮತ್ತು ಜೊತೆಗೆ ಹೊರಗಡೆಯಿಂದ ಬಂದಿರುವಂತಹ ರೈತರುಗಳಿದ್ದಾರೆ, ಅವರುಗಳೆಲ್ಲ ಏನು ಅಡ್ಡಪಡಿಸಿದ್ದಾರೆ. ಅದ್ರ ಬಗ್ಗೆ ಇಮಿಡಿಯೇಟಾಗಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಒಂದು FIR ಕೂಡ ದಾಖಲೆ ಮಾಡಿದ್ದೀವಿ. ಫರ್ದರ್ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಆ ಪ್ರೊಟೆಸ್ಟ್ ಅವ್ರನ್ನ ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಅವರು ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಮನವೊಲಿಕೆಗೆ ಅವರು ಒಪ್ಪಿಲ್ಲ. ಅವ್ರದ್ದೇನು ಬೇಡಿಕೆಗಳಿದೆ ಅವರು ಹೇಳಿದ್ದಾರೆ. ಬಟ್ ಅದು ಕಾನೂನಿನ ಚೌಕಟ್ಟಿನಲ್ಲಿ ಇದೆಯೋ ಇಲ್ವೋ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಡಿಸಿಷನ್ ತೊಗೊಂಡು ಅವರು ಅದನ್ನು ತಿಳಿಸ್ಬೇಕಾಗಿರುತ್ತದೆ. ಬಟ್ ಏನು ಗೌರ್ಮೆಂಟ್ ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ, ಜೊತೆಗೆ ಏನು ನಮ್ಮ ಪೊಲೀಸಿಗೆ ಕೆಲವು ಸಿಬ್ಬಂದಿಗಳಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ, ಅದ್ರ ಬಗ್ಗೆ ನಾವು ಆಲ್ರೆಡಿ ಕೇಸ್ ಮಾಡಿದ್ದೀವಿ. ಫರ್ದರ್ ತನಿಖೆಯನ್ನು ಕೂಡ ನಾವು ಮುಂದುವರಿಸ್ತೀವಿ. 2 ಪ್ರೈವೇಟ್ ವೆಹಿಕಲ್ಸ್ಗಳದ ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ಜೊತೆಗೆ ನಮ್ಮ 3 ಸಿಬ್ಬಂದಿಗಳಿಗೆ ಏಟಾಗಿದೆ. ಒಬ್ಬರು DYSPಗೆ ಮತ್ತು ಒಬ್ಬರು ಇನ್ಸ್ಪೆಕ್ಟ್ರಿಗೆ ಮತ್ತು ಒಬ್ಬರು ಸಿಬ್ಬಂದಿಗೆ ಏಟ್ ಬಿದ್ದಿದೆ. ಏನು GBDA ಕಡೆಯಿಂದ ಸರ್ವೆಗೆ ಬಂದಂಥ ಕೆಲವು ಅಧಿಕಾರಿಗಳಿಗೆ ಗೆರಾವು ಮಾಡಿ ಮುತ್ತಿಗೆ ಮಾಡಿ ಹಾಕಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನಾವು ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ. ಅದು ರೆವೆನ್ಯೂ ಇಲಾಖೆಯಿಂದ ಅದೇನು ಕಂಪ್ಲೇಂಟ್ ಕೊಡ್ತಿದ್ದಾರೆ ಅದ್ರ ಬಗ್ಗೆ ನಾವು ಎಷ್ಟು ಜನ ಮೇಲೆ ಮಾಡ್ತಾ ಇದ್ದೀರಿ ಸರ್? ಸದ್ಯಕ್ಕೆ ಅವ್ರ ಕಂಪ್ಲೇಂಟ್ ಬಗ್ಗೆ ಏನು ಅವರು ಎಲ್ಲ ಸುಮಾರು ಜನ ರೈತರು ಅಂತ ಕೊಟ್ಟಿದ್ದಾರೆ. GBDA ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನು ನಡೀತಾ ಇದೆ ನೋಡಿದ್ವಿ ನಾವು ನಿನ್ನೆ, ಯಾವ ರೀತಿ ಪೊರಕೆ ಸೇವೆ ಮಾಡಿದ್ರು, ಹೊಡೆಯೋಕೆ ಹೋದರು, ಇದು ಅವ್ರ ಮೇಲೆ ಈಗ FIR ದಾಖಲಾಗಿದೆ, ಪ್ರಶ್ನೆ ಬೇರೆ. ಆದರೆ ಈ ಜಟಾಪಟಿ ಇನ್ನಷ್ಟು ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿ ಕಾಣ್ತಾ ಇದೆ, ಏನಂತೀರಿ? ಖಂಡಿತ ರಂಗನಾಥ್, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಬಿಡದಿ ಭಾಗದ ರೈತರು ಕಳೆದ 1.5 ವರ್ಷಗಳಿಂದಲೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯ ನಡುವೆ, ಹೋರಾಟದ ನಡುವೆ ನಿನ್ನೆ ಈ ಮೊದಲ ಹಂತದ ಫೈನಲ್ ನೋಟಿಫಿಕೇಶನ್ ಆಗಿತ್ತು. ಅದರ ಒಂದು ಕಂದಾಯ ಗ್ರಾಮ ಮಂಡಲಹಳ್ಳಿ ಅಂತ, ಆ ಒಂದು ಗ್ರಾಮದಲ್ಲಿ 71 ಎಕರೆ ಭೂ ಸ್ವಾಧೀನಕ್ಕೆ ನಿನ್ನೆ JMC ಅಂದರೆ ಸರ್ವೆ ಕಾರ್ಯಕ್ಕೆ ಅಧಿಕಾರಿಗಳು ತೆರಳ್ತಾ ಇದ್ರು. ಈ ಒಂದು ವಿಚಾರ ತಿಳಿತಿದ್ದಂಗೆ ಬೈರಮಂಗಲದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ 100 ರೈತರು ಕೂಡ ಮಂಡಲಹಳ್ಳಿ ಗ್ರಾಮಕ್ಕೆ ಹೋದ್ರು. ಏಕಾಏಕಿ ಸರ್ವೆ ಕಾರ್ಯದಲ್ಲಿ ತೊಡಗಿದ್ದಂಥ ಅಧಿಕಾರಿಗಳ ಮೇಲೆ ಮನಸೋಚ್ಚೆ ಹಲ್ಲೆ ಮಾಡಿದ್ರು, ಪೊರಕೆ ಸೇವೆ ಮಾಡಿದ್ರು, ಜಮೀನುಗಳಲ್ಲೇ ಅವರೆಲ್ಲರನ್ನೂ ಕೂಡ ಅಟ್ಟಾಡಿಸಿ ಹೊಡೆಯುವಂಥ ಕೆಲಸ ಮಾಡಿದ್ರು. ಆ ನಂತರದಲ್ಲಿ ಅವರು ಸರ್ವೆ ಅಧಿಕಾರಿಗಳು ಬಂದಿದ್ದಂಥ ಹಲವು ವಾಹನಗಳನ್ನು ಕೂಡ ಜಖಂ ಮಾಡಿದ್ರು. ಗ್ಲಾಸ್ಗಳೆಲ್ಲವೂ ಕೂಡ ಒಡೆದೋಗಿದ್ದಾವೆ. ಆ ಒಂದು ಕಾರ್ಗಳ ಮೇಲೆ ಕಲ್ಲನ್ನು ಎಸೆಯುವಂಥ ಕೆಲಸವನ್ನು, ಇಡಿಕೆ ಎಸೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅಂದರೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜಮೀನುಗಳನ್ನು ಭೂಸ್ವಾಧೀನ ಮಾಡ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಆ ಒಂದು ಸರ್ವೆ ಕಾರ್ಯಕ್ಕೆ ಬಂದಂಥ ಅಧಿಕಾರಿಗಳನ್ನು ವಾಪಸ್ ಕಳಿಸುವಂಥ ಕೆಲಸಕ್ಕೆ ಕೂಡ ಆ ಒಂದು ಬಿಡದಿ ಭಾಗದ ರೈತರು ಮುಂದಾಗಿದ್ರು. ಈ ಒಂದು ಘಟನೆಯಲ್ಲಿ ಸಾಕಷ್ಟು ಅಧಿಕಾರಿಗಳಿಗೆ ಹಲ್ಲೆ ಆಗಿತ್ತು. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗಂಭೀರವಾದಂಥ ಗಾಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ FIR ಆಗಿರುವಂಥದ್ದು.
ಒಂದು ಕಂದಾಯ ಅಧಿಕಾರಿಗಳು ನೀಡಿರುವಂತಹ ದೂರು, ಅಂದ್ರೆ ನಮ್ಮ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ, ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಜೊತೆಗೆ ವಾಹನಗಳನ್ನ ಕೂಡ ಜಖಂಗೊಳಿಸಿದ್ದಾರೆ ಅಂತ ಸರ್ವೆ ಅಧಿಕಾರಿಗಳು ನೀಡಿರುವಂತಹ ದೂರಿನ ಹಿನ್ನೆಲೆ ಒಂದು FIR ಆದ್ರೆ ಮತ್ತೊಂದು ಕಡೆ ಪೊಲೀಸ್ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೂ ಕೂಡ ಗಂಭೀರವಾದಂತಹ ಗಾಯ ಆಗಿತ್ತು. ಆ ನಿಟ್ಟಿನಲ್ಲೂ ಕೂಡ FIR ದಾಖಲಾಗಿರುವಂತ ಹಲವು ರೈತರುಗಳ ಮೇಲೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಮತ್ತೊಂದು ಕಡೆ ಈ ಒಂದು ಯೋಜನೆಯ ಸರ್ವೆ ಕಾರ್ಯದ ವಿಚಾರವಾಗಿ ರೈತರು ವರ್ಸಸ್ ರೈತರು ಅನ್ನುವಂಥದ್ದಾಗಿದೆ. ಮಂಡಳ್ಳಿ ಗ್ರಾಮದಲ್ಲಿ ಸುಮಾರು 71 ಎಕರೆ ಭೂಸ್ವಾಧೀನಕ್ಕೆ ಮುಂದಾಗ್ತಿರುವಂಥದ್ದು, ಅದರಲ್ಲಿ 27 ರೈತರು ಬರ್ತಾರೆ. ಈಗ GBDA ಅಧಿಕಾರಿಗಳು ಬಿಟ್ಟಿರುವಂತಹ ಮಾಹಿತಿ ಪ್ರಕಾರ ಈ ಒಂದು ಸರ್ವೆ ಕಾರ್ಯಕ್ಕೆ 21 ರೈತರುಗಳು ಒಪ್ಪಿಗೆಯನ್ನ ಕೊಟ್ಟಿದ್ರೆ 6 ರೈತರುಗಳು ಮಾತ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 21 ರೈತರು ಏನು ಒಪ್ಪಿಗೆ ಕೊಟ್ಟಿದ್ದಾರೆ ಅವರ ಒಂದು ಜಮೀನುಗಳ ಸರ್ವೆ ಕಾರ್ಯವನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು ಕೂಡ ಮುಂದಾಗ್ತಾ ಇರೋದು. ಈಗಾಗಲೇ ಮತ್ತೊಂದು ಕಡೆ ಮಾಹಿತಿ, ಇವತ್ತು ಕೂಡ ಸರ್ವೆ ಕಾರ್ಯ ಮುಂದುವರಿಯುತ್ತೆ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಕೂಡ ಸರ್ವೆ ಕಾರ್ಯ ಮಾಡೋದಕ್ಕೆ ಸರ್ವೆ ಅಧಿಕಾರಿಗಳು ಮುಂದಾಗ್ತಾರೆ. ಅದನ್ನ ಕೂಡ ತಡಿಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ರೈತರು ಮತ್ತೊಂದು ಕಡೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ತಾ ಇರುವಂತ. ಒಟ್ಟಾರೆ ಈ ಒಂದು ಯೋಜನೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡೀತಾ ಇದೆ. ಹೋರಾಟ ಇಷ್ಟು ದಿನ ಶಾಂತಿಯುತವಾಗಿ ನಡೀತಿತ್ತು, ಇದೀಗ ಆ ಒಂದು ಹೋರಾಟದ ತೀವ್ರತೆ ಬೇರೆ ಸ್ವರೂಪವನ್ನೇ ಪಡೀತಾ ಇದೆ. ಮತ್ತೊಂದು ಕಡೆ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕು. ಸಾಕಷ್ಟು ಜಟಾಪಟಿಗಳು ಕೂಡ ಮುಂದುವರೆದಿರುವಂತದ್ದು. ಒಂದ್ ಕಡೆ ರೈತರು ನಮಗೆ ಬೇಕು ಅಂತ, ಮತ್ತೊಂದ್ ಕಡೆ ರೈತರು ಬೇಡ ಅಂತ. ನಮ್ಮ ಜಮೀನುಗಳನ್ನ ಭೂಸ್ವಾಧೀನ ಮಾಡ್ಕೊಳ್ಳೋದು ಬೇಡ, ನಮಗೆ ಒಂದು ಹಿಂಬರ ಕೊಟ್ಬಿಡಿ, ನಮ್ಮ ಜಮೀನುಗಳನ್ನ ಭೂಸ್ವಾಧೀನ ಮಾಡ್ಕೊಳ್ಳಲ್ಲ ಅಂತ ಮತ್ತೊಂದಿರಷ್ಟು ರೈತರು ನಮಗೆ ಕೂಡಲೇ ಈ ಒಂದು JMC ಮಾಡಿ ಪರಿಹಾರ ನೀಡಿ ಅನ್ನೋಂಥದ್ದು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.